ಅದ್ ಹೇಳ್ತಾರಲ್ಲ, ಧೈರ್ಯ ಯಾವ್ದೋ ಲೆವೆಲ್ ಇರುತ್ತೆ. ಆಕ್ಚುಲಿ ಇದನ್ನೆಲ್ಲ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ. ಟೀಮಲ್ಲಿ ತುಂಬಾ ಜನ ನಾವು ಬರೋದಿಲ್ಲ ಅಂತಾನೆ ಇದ್ರು. ಲಾಸ್ಟ್ ವಿಡಿಯೋದಲ್ಲಿ ನೀವು ನಮ್ಮ ಒಂದು ಬೋಟ್ದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ನೋಡಿದ್ರಿ. ಕೋಕ್ಗೆ ಭಯ ಕಡಿಮೆ ಆಯ್ತು, ವಿಯಾನಿಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಯ್ತು, ಅದೇ ತರ ಟೀಮಲ್ಲೂ ಒಂದು ದೊಡ್ಡ ಮೈಂಡ್ ಶಿಫ್ಟ್ ಆಯ್ತು. ಬನ್ನಿ ಈ ಒಂದು ಬೋಟ್ ಅಲ್ಲಿ ಇದ್ದವ್ರನ್ನ ಕೇಳುವ ಹೇಗಿತ್ತು ಅವರ ಎಕ್ಸ್ಪೀರಿಯನ್ಸ್ ಅಂತ. ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ಯಾಕಂದ್ರೆ ಮಳೆ ಹೊಡಿತಾ ಇದೆ. ಮಳೆ ಹೊಡೆದ್ರು ಅವರ ಒಂದು ಸಪೋರ್ಟ್ ಅಲ್ಲಿ ನಾನು ಮಾತಾಡ್ತೀನಿ. ಅಂಡ್ ಲೆಟ್ ಸ್ಟಾರ್ಟ್. ನೀವು ನಮ್ಮ ಚಾನಲ್ಗೆ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ಮನೆ ಇವಾಗ ಫಸ್ಟ್ ಕೇಳುವ, ವಿಲ್ ಸ್ಟಾರ್ಟ್ ಫ್ರಮ್ ಪನ್ನಣ. ಹೇಗಿತ್ತು ಪನ್ನಣ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು, ಫುಲ್ ಎಂಜಾಯ್ ಮಾಡಿದೆ. ಹಿಂಗೆ ಹೋಗೋದಲ್ಲ ಇತ್ತು, ಸೂಪರ್ ಸರ್. ಸೂಪರ್. ಸೊ ಪನ್ನಣನಿಗೆ ಒಂದು ಯಂಗ್ ಏಜು, ಸ್ವಲ್ಪ ಬಿಸಿ ರಕ್ತ ಜಾಸ್ತಿ ಇರುತ್ತೆ. ಅವನು ಫಸ್ಟೇ ಒಪ್ಕೊಬಿಟ್ಟ. ಫಸ್ಟ್ ನಮ್ಮ ಗ್ರೂಪ್ ಅಲ್ಲಿ ನಾನು ಹಾಕ್ದೆ ರಾಫ್ಟಿಂಗ್ ಯಾರ್ಯಾರು ರೆಡಿ ಇದ್ದೀರಾ ಅಂತ. ಫಸ್ಟ್ ಬಂದಿದ್ದು ಪನ್ನಣ. ಸೊ ಗುಡ್ ಜಾಬ್ ಪನ್ನಣ. ಓಕೆ, ಅಲ್ಲಿಂದ ನೆಕ್ಸ್ಟ್ ಇದಾರೆ ಮಡಿಯವರು. ಬರಲ್ಲ ಅಂತ ಹೇಳಿದವರು, ಯಾಕಂದ್ರೆ ಒಂದು ಕಡೆ ಎಂಟಿ, ಅಕಸ್ಮಾತ್ ಎಂಟಿಗೆ ಏನಾದ್ರು, ನನಗೆ ಏನಾದ್ರು, ಮಗ ಏನಾದ್ರು, ಈ ತರ ಒಂದು ಥಾಟ್ಸ್ ಅಲ್ವಾ. ಯಾಕಂದ್ರೆ ವಿಸ್ಕಿ ಗಲಾಟೆ ಮಾಡ್ತಾ ಇದ್ದಾನೆ, ಯಾಕಂದ್ರೆ ಅವನ ಮಾತಾಡ್ಸ್ಬೇಕು. ಬಾ ವಿಸ್ಕಿ ಬಾ ಬಾ, ಮೇಡ ದಾಸಿ ನಿಂಡು ಬಾ. ಹಾ, ಓಕೆ. ಏನು ಅಂತ ಹೇಳಿದ್ರೆ, ನಾವು ಒಬ್ಬರೇ ಇದ್ದಾಗ ಒಂಥರ ಅದ್ ಹೇಳ್ತಾರಲ್ಲ, ಧೈರ್ಯ ಯಾವ್ದೋ ಲೆವೆಲ್ಗೆ ಇರುತ್ತೆ. ಬಟ್ ಎಂಟಿ ಮಕ್ಕಳು ಇದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ನಾವು ಎಷ್ಟೇ ದೊಡ್ಡ ಒಂದು ಮೈಂಡ್ ಸೆಟ್ ಅದು ಇದೆಲ್ಲ ಇದ್ರು ಎಲ್ಲ ಒಂದ್ ಕಡೆ ಒಂದು ಬೇಡ ನೋಡುವ, ಸ್ವಲ್ಪ ಸ್ಲೋ ಡೌನ್ ಆಗ್ತೀವಿ. ಆದ್ರೂ ಮಣಿಯವರು ಒಂದು ಮನ್ಸು ಮಾಡಿ ಬಂದ್ರು. ಬನ್ನಿ ಅವ್ರನ್ನ ಕೇಳುವ, ಹೇಗಿತ್ತು ರಾಫ್ಟಿಂಗ್ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಸ್ವಲ್ಪ ಭಯ ಇತ್ತು, ಆದ್ರೆ ಟ್ರೈ ಮಾಡಿದಾಗ ತುಂಬಾ ಖುಷಿ ಆಯ್ತು, ಎಂಜಾಯ್. ಮತ್ತೆ ಗೈಡೆನ್ಸ್ ಏನ್ ಹೇಳ್ತಾರೆ ಅದು ಫಾಲೋ ಮಾಡಿದ್ರೆ ನಾವು ಎಲ್ಲಿ ಹೋದ್ರು ಏನಾಗಲ್ಲ, ಸೇಫ್ ಆಗಿ ರೀಚ್ ಆಗ್ಬೋದು. ಎಕ್ಸಾಕ್ಟ್ಲಿ. ಸೊ ತುಂಬಾ ಡಿಸಿಪ್ಲಿನ್ ಆಗಿ ನಾವು ರಾಫ್ಟಿಂಗು ಕೆಲವು ಸತಿ ನಾವ್ ಏನ್ ಮಾಡ್ತೀವಿ, ಏನಾದ್ರು ಲೈಕ್ ಫಾಲೋ ಮಾಡಿಲ್ಲ ಭಯ ಅಂತ ಹೇಳ್ಕೊಂಡು ಸ್ವಲ್ಪ ಟಾಪಲ್ ಆಗ್ಬಿಟ್ರು. ಐ ಮೀನ್ ಇಟ್ ಈಸ್ ಚಾಲೆಂಜಿಂಗ್. ಬಟ್ ಯಾಕೆ ಇವರ ಒಂದು ರಾಫ್ಟಿಂಗಿಗೆ ಆ ಒಂದು ವ್ಯಾಲ್ಯೂ ಇದೆ, ಗೈಡ್ಸ್ ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ದೇ ಆರ್ ಆಲ್ ಟ್ರೈನ್ಡ್. ಉತ್ತರಾಖಂಡ್, ದೊಡ್ಡ ದೊಡ್ಡ ರಿಷಿಕೇಶ್, ಅಂದ್ರೆ ಈ ಕಡೆ ಎಲ್ಲ ಟ್ರೈನಿಂಗ್ ಆಗಿ ಬಂದಂತವ್ರಾಗಿರೋದ್ರಿಂದ ನನಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗಿದ್ದು ಟಾಪಲ್ ಆಗಿದ್ದಾಗ. ಒಂದು ಹರಿಯುವ ನದಿಯಲ್ಲಿ ಟಾಪಲ್ ಆಗಿದ್ದವ್ರನ್ನ ಪುನಃ ಎತ್ಕೊಂಡು ಒಳಗಡೆ ಹಾಕಿ ನಮ್ಮನ್ನ ಸೇಫ್ ಆಗಿ ಹೊರಗೆ ಲಾಸ್ಟಿಂಗ್ ಅಂತ ಕರ್ಕೊಂಡು ಬರೋದಿದೆಯಲ್ಲ, ಅದನ್ನ ಇಮ್ಯಾಜಿನ್ ಮಾಡಕ್ಕೂ ಆಗಲ್ಲ. ಇಟ್ ಈಸ್ ನಾಟ್ ಆರ್ಡಿನರಿ ಥಿಂಗ್. ಸೊ ವಿಲ್ ಹ್ಯಾವ್ ಟು ರಿಯಲಿ ಕ್ಲಾಪ್ ಫಾರ್ ದ ಗೈಡ್ಸ್. ನಿಜವಾಗ್ಲು. ಅಂಡ್ ಓವರ್ ಟು ಪುನೀತ್ ಈಗ ಸ್ವಲ್ಪ ಬರ್ತಾ ಸ್ವಲ್ಪ ಯಂಗ್ ಆಗ್ತಾ ಇದ್ದಾರೆ. ಹೆಂಗೋ ಇದ್ರು, ಬಟ್ ಈಗ ಫುಲ್ ಯಂಗ್ ಆಗ್ತಾ ಇದ್ದಾರೆ. ಎಸ್, ಏನು ಹೇಳಿ ಪುನೀತ್ ಅವರೇ? ಅಂದ್ರೆ ನೀವು ಗ್ರೂಪ್ ಅಲ್ಲಿ ಈ ತರ ನಾವು ರಾಫ್ಟಿಂಗ್ಗೆ ಹೋಗುವ ಅಂತೇಳಿ ಒಂದು ಮೆಸೇಜ್ ಹಾಕಿದಾಗ ನಾನು ಅನ್ಕೊಂಡೆ, ಮ್ಯಾಮ್ ಹೇಳಿದ್ರು ನನಗೆ ನೆನಪು ಅಂತ ಬಂತು. ಅಂದ್ರೆ ಅವರು ಹೋಗಿ ಟ್ಯಾಪಲ್ ಆಗಿ ಬಿದ್ದು ಅವ್ರ ಮೇಲೆ ಅದು ಬೀಳ್ತು, ಅದ್ರ ಒಳಗಿಂದ ಅವ್ರು ಬಂದಿದ್ದು, ಈ ತರ ಎಲ್ಲ ಹೇಳ್ತಾ ಇದ್ರು. ಮತ್ತೆ ನೀರದು ವೇವ್ಸ್ ಯಾವ ತರ ಇರುತ್ತೆ, ಇದರಲ್ಲಿ ನಮಗೆ ಹೋಗ್ಬೋದಾ ಅಂತ ಹೇಳೋದೆಲ್ಲ ನಿಜವಾಗ್ಲೂ ಭಯ ಆಯ್ತು ನನಗೆ. ಮತ್ತೆ ಸರ್ ನಮಗೆ ಕಾನ್ಫಿಡೆನ್ಸ್ ತುಂಬಿದ್ರು. ಅಂದ್ರೆ ಅವ್ರು ಕಾನ್ಫಿಡೆನ್ಸ್ ತುಂಬಿದ್ರಿಂದಾಗಿ ಯಾರೆಲ್ಲ ನಮ್ಮ ಟೀಮಲ್ಲಿ ತುಂಬಾ ಜನ ನಾವು ಬರೋದಿಲ್ಲ ಅಂತಾನೆ ಇದ್ರು. ಬಟ್ ಅವರು ಲಾಸ್ಟಿಗೆ ಕೇಳುವಾಗ ಇದರಲ್ಲಿ ಯಾರು ಬರೋದಿಲ್ಲ ಅಂತ ಹೇಳುವಾಗ ಕೈ ಯಾರ್ದು ರೈಸ್ ಆಗಿಲ್ಲ. ಆ ತರ ನಾವೆಲ್ಲ ಫುಲ್ ಟೀಮ್ ಆಗಿ ಬಂದು ಇಲ್ಲಿ ರಾಫ್ಟಿಂಗಿಗೆ ಬಂದು ನನಗೆ ನಿಜವಾಗ್ಲೂ ಅದನ್ನ ನೋಡುವಾಗ ಏನು ಭಯನೇ ಆಗಲಿಲ್ಲ. ಆಕ್ಚುಲಿ ಇದನ್ನೆಲ್ಲ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ. ಕಲ್ಲು ಬಂಡೆ ಮಧ್ಯೆ ಎಲ್ಲ ಹೋಗೋದನ್ನ ಸಖತ್ತು ಎಂಜಾಯ್ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು. ಮತ್ತೆ ದಾಸು ಮತ್ತೆ ಮೂರ್ತಿ ಇವರಿಗೆ ಸ್ವಲ್ಪ ಸ್ವಿಮ್ಮಿಂಗ್ ಇಂಥದ್ದೆಲ್ಲ ಎಕ್ಸ್ಪರ್ಟ್ ಇದ್ದಾರೆ. ನಾನು ಅವ್ರ ಜೊತೆ ಹೇಳಿದೆ, ನಾವು ಬರ್ತೀವಿ ಜೊತೆಗೆ ಕರ್ಕೊಳ್ಳಿ ಅಂತ. ಬಟ್ ಅವರು ಕೂಡ ನಮ್ ಜೊತೆ ಇದ್ರು. ನೀರಿಗೆ ಇಳಿದು ಜಂಪ್ ಮಾಡುದು, ಈ ತರ ಸಖತ್ತಾಗಿತ್ತು. ಎಂಜಾಯ್ ಮಾಡಿದ್ರು. ಫುಲ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಆಸಮ್. ಸೊ ಗೆಸ್ಟಿಗೆ ರೆಕಮೆಂಡ್ ಮಾಡ್ತೀರಾ ಇದು ರಾಫ್ಟಿಂಗ್ ಎಕ್ಸ್ಪೀರಿಯನ್ಸ್? 100% ರೆಕಮೆಂಡ್ ಮಾಡ್ಬೋದು. ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಫುಲ್ ಫನ್ ಇದೆ, ಚೆನ್ನಾಗಿದೆ. ಅವ್ರು ಗೈಡ್ ಮಾಡೋರು ಅಷ್ಟೇ ತುಂಬಾ ಚೆನ್ನಾಗಿ ನಮಗೆ ಗೈಡ್ ಮಾಡ್ತಿದ್ದಾರೆ. ಅವ್ರು ಗೈಡ್ ಮಾಡಿದಾಗೆ ನಾವು ಫಾಲೋ ಮಾಡ್ಕೊಂಡ್ರೆ ಸಾಕು. ಎಸ್, ಪರ್ಫೆಕ್ಟ್, ಸೂಪರ್. ಅಂಡ್ ಓವರ್ ಟು ನಮ್ಮ ದಾಸು. ಅದ್ಭುತ ಬಿರಿಯಾನಿ ಮಾಡ್ಕೊಟ್ರು, ತೋಫು ಬಿರಿಯಾನಿ. ಅದ್ರೊಟ್ಟಿಗೆ ಒಂದು ರಾಯ್ತಾ. ಅದು ಆ ರಾಫ್ಟಿಂಗ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಹೊಟ್ಟೆಯಲ್ಲಿ ಹಂಗೆ ಒಂದು ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ದಾಸ್. तो कैसा लगा आपको? अच्छा लगा था, मेरा तो पहले स्टार्टिंग से आने का मन ही नहीं था. ತುಂಬಾ ಖುಷಿ ಆಯ್ತಂತೆ. ಆದ್ರೆ ಸ್ಟಾರ್ಟಿಂಗ್ ಇಂದ ಬರಬಾರ್ದು ಅಂತ ಇದೆ. ಆದ್ರೆ ನಾನು ಹೆಂಗಂದ್ರೆ ಮೊನ್ನೆ ಒಂದು ಗನ್ ತಗೊಂಡು ಶೂಟ್ ಮಾಡಿದೆ. ಫಸ್ಟ್ ಯಾರೆಲ್ಲ ಬರ್ತೀರಾ ಅಂತ ಒಂದು ಲಿಸ್ಟ್ ಹಾಕ್ದೆ. ಅಲ್ಲಿ ಕೆಲವು ಕೈ ಬರ್ಲಿಲ್ಲ ರಾಫ್ಟಿಂಗ್ ಹೌದಾ ಹಾಗೆ ಹೇಗೆ ಅಂತ.
ಬಟ್ ನೆಕ್ಸ್ಟ್ ರೌಂಡ್ ಅಲ್ಲಿ ಒಂದು ಗುಂಡು ಹೊಡೆದಾಗ ಆಟೋಮೆಟಿಕ್ ಆಗಿ ಎಲ್ಲ ಬಂದ್ ಬಿದ್ರು. ಆಮೇಲೆ ಸೊ ಆಪ್ ನೈ ಆತಾತು ಏನಾದ್ರು ಮಿಸ್ ಆಗ್ತಾ ಇತ್ತಾ? ಸೊ ಸೂಪರ್ ದಾಸ್, ಥ್ಯಾಂಕ್ ಯು. ಅಂಡ್ ಅವ್ರು ಬಂದ್ರೆ ಅವ್ರೊಟ್ಟಿಗೆ ವಿಸ್ಕಿ ಬರ್ತಾರೆ, ಇಲ್ಲಿ ಸೈಡ್ ಅಲ್ಲಿ ಇದ್ದಾನೆ. ಎಸ್ ಮೂರ್ತಿ, ಹೇಗಿತ್ತು ಮೂರ್ತಿ ಫಸ್ಟ್ ಟೈಮ್ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್? ಜೋರಾಗಿ. ಇವರು ಹೊಸ ಟೀಮ್ ಮೇಟ್, ಅವ್ರು ಸ್ವಲ್ಪ ಇದೆಲ್ಲ ಇದೆ, ಏನು ಕಾರ್ವಿಂಗು ಸ್ವಲ್ಪ ಕೆತ್ತನೆಲ್ಲ ಮಾಡಿ ಅವ್ರ ವಾಯ್ಸ್ ಎಲ್ಲ ಮಾಡ್ಯುಲೇಷನ್ ಮಾಡಿ ರೆಡಿ ಮಾಡ್ಲಿಕ್ಕಿದೆ. ಬಟ್ ಯಾ ವೆರಿ ನೈಸ್. ಮೂರ್ತಿ ಅವರು ಒಂದು ಸ್ಟಾರ್ಟಿಂಗ್ ಅಲ್ಲೇ ಬಂದು ಸೇರ್ಕೊಂಡಿದ್ದಾರೆ. ಪೈಲ್ವಾನ ನೀವು? ಓ ಮೈ ಗಾಡ್, ನೋಡಿ ನಮ್ಮಲ್ಲಿ ಪೈಲ್ವಾನ್ ಇದಾರಂತೆ. ಎಸ್, ಸೊ ಅದೇ ಇವತ್ತಿನ ವಿಶೇಷ. ಅಂಡ್ ಎಲ್ರಿಗೂ ಒಂದು ಮೈಂಡ್ ಶಿಫ್ಟ್ ಆಗಿದೆ, ನಿಮ್ಗೂ ಕೂಡ ಅಷ್ಟೇ. ಈ ತರ ಒಂದು ಅಡ್ವೆಂಚರ್ಗೆ ಹೋಗ್ಬೇಕಾದ್ರೆ ಒಂದು ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ಹೋಗ್ಬೇಡಿ. ಎರಡನೇದು ಯಾವ್ದನ್ನೋ ಫನ್ ಆಗಿ ತಗೋಬೇಡಿ, ಟೇಕ್ ಇಟ್ ಆಸ್ ಅ ಪ್ರಾಪರ್ ಎಕ್ಸ್ಪೀರಿಯನ್ಸ್. ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ಯಾವುದೇ ಟೈಮಲ್ಲಿ ಲೈಫಲ್ಲಿ ಒಂದು ಚಾಲೆಂಜ್ ಅಂತ ಬಂದಾಗ ಅದನ್ನ ಫೇಸ್ ಮಾಡೋ ರೀತಿ ನಮ್ಮ ಮೈಂಡ್ ಸೆಟ್ ಅಲ್ಲಿ ತುಂಬಾ ಇರುತ್ತೆ. ಅದ್ರ ಮೇಲೆ ನಮ್ಮ ಒಂದು ಲೈಫ್ ನಿಂತಿರುತ್ತೆ. ಭಯ ಪಟ್ಕೊಂಡು ಹೋದಾಗೆಲ್ಲ ಐ ಸಾ ದಟ್ ಫೇಲಿಯರ್ಸ್. ನಂದು ಅಷ್ಟೇ, ಬೇರೆಯವ್ರದ್ದು ಅಷ್ಟೇ. ಭಯ ಅಂತ ಇದ್ರೆ ಇಟ್ಸ್ ಅ ವೆರಿ ಬ್ಯಾಡ್ ಎಲಿಮೆಂಟ್. ಅದನ್ನ ನಾವು ತೆಗೆದು ಸೈಡಿಗೆ ಇಟ್ಬಿಟ್ಟು ಡರ್ಕೆ ಆಗಿ ಕ್ಯಾಯೆ ಜೀತೆ. ಆ ಒಂದು ಅದನ್ನ ಇಟ್ಕೊಳ್ಳಿ, ಟ್ಯಾಗ್ ಲೈನ್ ಇಟ್ಕೊಳ್ಳಿ ಲೈಫಲ್ಲಿ. ಆಮೇಲೆ ನಿಮ್ಗೆ ಏನಾದ್ರು ಈ ತರ ರ್ಯಾಫ್ಟಿಂಗ್ ಬರಬೇಕು, ನಾವೀಗ ಇಲ್ಲಿ ಬಂದು ಅದ್ಭುತ ಒಂದು ಟೈಮ್ ಸ್ಪೆಂಡ್ ಮಾಡಿದೀವಿ, ಈ ತರ ಎಕ್ಸ್ಪೀರಿಯನ್ಸ್ ಬೇಕು ಅಂತ ನೀವು ನಮ್ಮ ಬುಕಿಂಗ್ ರಿಸರ್ವೇಶನ್ ನಂಬರ್ ಹಾಕಿರ್ತೀವಿ ಕಮೆಂಟ್ಸ್ ಅಲ್ಲಿ, ಐ ಮೀನ್ ಡಿಸ್ಕ್ರಿಪ್ಷನ್ ಅಲ್ಲಿ, ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಮಳೆ ನೀವು ಟಿವಿ ನೋಡ್ಬಿಟ್ಟು ಡಿಸೈಡ್ ಮಾಡಬೇಡಿ ಮಳೆ ಯಾವ ತರ ಎಷ್ಟು ಕೆಟ್ಟದಾಗಿದೆ ಅಂತ. ನೀವು ಡಿಸೈಡ್ ಮಾಡಬೇಕಾಗಿರೋದು ನಿಮಗೆ ಮಳೆದ ಎಕ್ಸ್ಪೀರಿಯನ್ಸ್ ಬೇಕಾ, ನಿಮಗೆ ನೇಚರ್ ಎಕ್ಸ್ಪೀರಿಯನ್ಸ್ ಬೇಕಾ, ನಿಮಗೆ ಹೊಳೆಯಲ್ಲಿ ಒಂದು ಆಟ ಆಡೋ ಎಕ್ಸ್ಪೀರಿಯನ್ಸ್ ಬೇಕಾ ಅಂತ ಹೇಳೋದು. ಅಂಡ್ ರಾಫ್ಟಿಂಗ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಇಟ್. ಇಲ್ಲಿ ಬಂದ್ರೆ ಇನ್ನೂ ತುಂಬಾ ಇದೆ, ಬೇಜಾರ್ ವಿಷಯಗಳಿದೆ. ಅಂಡ್ ದಟ್ ಈಸ್ ದ ಪವರ್ ಆಫ್ ಮಾನ್ಸೂನ್. ಎಂಜಾಯ್ ಮಾನ್ಸೂನ್. ಮಾನ್ಸೂನ್ ಅಲ್ಲಿ ಕೆಲವು ರೆಸಿಪೀಸ್ ಇದೆ, ಜಾಸ್ತಿ ಮಾಡ್ಕೊಡ್ತಾರೆ, ಸಮನಸ್ ಮಾಡ್ಕೊಡ್ತಾರೆ, ಬ್ಯೂಟಿಫುಲ್ ರೆಸಿಪೀಸ್. ಅದು ವಿಡಿಯೋದಲ್ಲಿ ಸದ್ಯದಲ್ಲಿ ಬರ್ತಾ ಇರುತ್ತೆ. ಅಂಡ್ ನೀವು ನಮ್ಮ ಚಾನಲ್ಗೆ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ಕಷ್ಟಪಟ್ಟು ಇಷ್ಟು ವರ್ಷದಲ್ಲಿ ಬಂದಿದ್ದಾರೆ ನಮ್ಮ ಇದಕ್ಕೆ. ಓಕೆ, ನೈಸ್. ಸಿ ಯು, ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್. ನೀವು ಕ್ಲೋಸ್ ಮಾಡಿ. ಥ್ಯಾಂಕ್ಸ್ ಟು ಯುವರ್ ಬಿರಿಯಾನಿ. Dip, 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 dip.